ಪ್ರೀತಿಯ ದೇವರ ಮಕ್ಕಳೇ, ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ಲೂಕ 1ನೇ ಅಧ್ಯಾಯ 30ನೇ ವಾಕ್ಯ. ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ನಾಳೆ ಕ್ರಿಸ್ಮಸ್ ಹಬ್ಬ ಅಲ್ಲವೇ? ನಾವೆಲ್ಲರೂ ಇಂದು ರಾತ್ರಿ ಬಲಿಪೂಜೆಗೆ ಹೋಗಿ ಬಂದಿದ್ದೇವೆ ಅಥವಾ ಹೋಗಬೇಕು. ದೇವರಿಗೆ ಯೇಸುವಿಗೆ ಸ್ತೋತ್ರ ಮಾಡಲು ಮತ್ತು ಆರಾಧನೆ ಮಾಡಲು ಅಲ್ಲವೇ? ಸ್ತೋತ್ರ ಬಲಿ ಆರಾಧನೆ ಮಾಡಿದರೆ ಸಾಲದು, ನಾವು ಪರಿಶುದ್ಧರಾಗಿ ಇದ್ದೇವಾ ಎಂಬುದು ತಿಳಿದುಕೊಳ್ಳಬೇಕು. ಪ್ರೀತಿಯ ದೇವರ ಮಕ್ಕಳೇ, ಇಂದು ಮದ್ಯಪಾನ ಮಾಡಿ ಯೇಸುವಿನ ರೊಟ್ಟಿ ಭುಜಿಸುತ್ತೇವಾ ಅಥವಾ ಯೇಸುವಿನ ರೊಟ್ಟಿ ತಿಂದು ಮದ್ಯಪಾನ ಮಾಡುತ್ತೇವಾ? ಯೋಚಿಸಿರಿ. ಎರಡೂ ಕೂಡ ತಪ್ಪು ತಾನೆ. ಮೊದಲು ಮಾಡಿದರೂ ತಪ್ಪು, ಆಮೇಲೆ ಮಾಡಿದರೂ ಕೂಡ ತಪ್ಪೆ. ನಮ್ಮೊಳಗೆ ನಮಗೆ ಜೀವ ಕೊಟ್ಟ ದೇವರು ನಮ್ಮೊಳಗೆ ಇರುವಾಗ ಈ ಮದ್ಯಪಾನ ಸೈತಾನನಿಗೆ ಅವಲಂಬಿಸಿದ್ದು. ಈ ಸೈತಾನನನ್ನು ನಾವು ನಮ್ಮ ದೇಹದ ಒಳಗೆ ತೆಗೆದುಕೊಂಡರೆ ನಮ್ಮ ಒಳಗೆ ಇರುವ ಯೇಸು ಇರುತ್ತಾರಾ? ನಮ್ಮಿಂದ ದೂರ ಹೋಗುತ್ತಾರೆ. ಆದ್ದರಿಂದ ಈ ಕ್ಷಣ ಡಿಸೈಡ್ ಮಾಡಿರಿ, ಇನ್ನು ಮುಂದೆ ಮದ್ಯಪಾನ ಮಾಡುವುದಿಲ್ಲ ಎಂಬುದಾಗಿ. ಮತ್ತು ಈ ಕ್ರಿಸ್ಮಸ್ ಹಬ್ಬ ದೀನ ಭಾವದಿಂದ ಪರಿಶುದ್ಧರಾಗಿ ಆಚರಿಸುತ್ತೇವೆ, ಕುಟುಂಬ ಸಮೇತವಾಗಿ. ಆಗ ಯೇಸುವಿಗೆ ಸಂತೋಷ ತರುವ ರೀತಿ ಆಚರಿಸುತ್ತೇವೆ ಎಂಬುದಾಗಿ ಪ್ರಾಮಿಸ್ ಮಾಡಿರಿ. ಈ ಮದ್ಯಪಾನಕ್ಕೆ ಕೊಡುವ ಹಣದಿಂದ ಬಡವರಿಗೆ ನಾಳೆ ಊಟ ಅಥವಾ ಬಟ್ಟೆ ತೆಗೆದುಕೊಡಿರಿ. ಅವರು ಎಷ್ಟೊಂದು ಸಂತೋಷ ಪಡುತ್ತಾರೆ ಅಲ್ಲವೇ? ನಾವು ಮಾತ್ರ ಒಳ್ಳೆ ಊಟ ಒಳ್ಳೆ ಬಟ್ಟೆ ಹಾಕಿಕೊಂಡರೆ ಸಾಕಾ? ಅವರು ಕೂಡ ಇರಬೇಕಲ್ಲವೇ? ಇಂದು ಇಲ್ಲ ನಾಳೆ ಈ ರೀತಿ ಮಾಡಿದರೆ ಅವರು ಕೂಡ ಸಂತೋಷಪಟ್ಟು ನಿಮಗೆ ಆಶೀರ್ವಾದ ಮಾಡುತ್ತಾರೆ, ದೇವರ ಆಶೀರ್ವಾದ ಮಾಡುತ್ತಾರೆ. ಅದೇ ಪ್ರಕಾರ ನಿಮಗೆ ದೇವರು ಸದಾ ಆಶೀರ್ವಾದದಿಂದ ತುಂಬಿಸುತ್ತಾರೆ. ಸ್ವರ್ಗ ಸಾಮ್ರಾಜ್ಯದಲ್ಲಿ ನಾವು ಸೇರಬಹುದು. ಪ್ರೀತಿಯ ದೇವರ ಮಕ್ಕಳೇ, ಇವಾಗ ನಾವು ಮಾಡಿದ ತಪ್ಪಿಗೋಸ್ಕರ ದೇವರ ರೊಟ್ಟಿ ಸ್ವೀಕರಿಸುವ ಮೊದಲು ನಮ್ಮನ್ನು ಯೇಸುವಿಗೆ ಒಪ್ಪಿಸಿ ನಮ್ಮ ಪಾಪಗಳನ್ನು ಅವರ ಅಮೂಲ್ಯವಾದ ರಕ್ತದಿಂದ ತೊಳೆಯಲು ಹೇಳಿ ಮತ್ತು ಕ್ಷಮಾಪಣೆ ಕೇಳೋಣ. ಈ ಕ್ರಿಸ್ಮಸ್ ಹಬ್ಬ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚು ಹಾಗೂ ಸಂತೋಷದ ಹಬ್ಬ. ಯೇಸು ದೇವರು 2000 ವರ್ಷದ ಹಿಂದಿನೇ ಈ ಭೂಮಿಗೆ ಹುಟ್ಟಿ ಬಂದರು. ನಮ್ಮ ಪಾಪಗಳನ್ನು ತೊಳೆಯುವ ರಕ್ಷಕನು, ವಿಮೋಚಕನಾಗಿ ಬಂದರು. ಇವರೇ ನಮ್ಮ ಹಬ್ಬಕ್ಕೆ ನಾಯಕ. ಇವರನ್ನು ಮೊದಲು ನೆನಪಿಸಿಕೊಳ್ಳುತ್ತೇವೆ ಮತ್ತು ಇವರಿಗೆ ನಾವು ಸ್ತೋತ್ರ ಹೇಳೋಣ, ದೇವರಿಗೆ ವಂದನೆ ಹೇಳಬಹುದು. ಆಮೇಲೆ ನಾಯಕನ ತಾಯಿಯಾದ ಮೇರಿಯನ್ನು ನೆನಪಿಸಿಕೊಳ್ಳಬೇಕು. ಇವರು ದೇವರ ಮಾತಿಗೆ ಎಷ್ಟೊಂದು ತಾಳ್ಮೆಯಿಂದ ತಗ್ಗಿಸಿಕೊಂಡು ನಡೆದರು. ಅವರು ಹೇಳಿದ ಮಾತು, ಈಗೋ ನನ್ನ ಕರ್ತನ ದಾಸಿ, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಅದಕ್ಕೆ ದೇವರ ದೂತ ಅವಳಿಗೆ ದೇವರ ದಯೆ ದೊರಕಿತು ಎಂಬುದಾಗಿ ಹೇಳಿದರು. ಅವರನ್ನೇ ಅವರು ತಗ್ಗಿಸಿಕೊಂಡರು. ನಾನು ದಾಸಿ ಎಂದು ಅವರು ಒಪ್ಪಿಸಿ ಕೊಟ್ಟರು. ಆಗಿನ ಕಾಲದಲ್ಲಿ ಒಬ್ಬ ಕನ್ಯೆ ಗರ್ಭಿಣಿ ಆಗುವುದು ಎಂದರೆ ಸುಲಭದ ಮಾತು ಅಲ್ಲ. ಒಂದು, ಕಲ್ಲು ಎಸೆದು ಕೊಲ್ಲುತ್ತಿದ್ದರು. ಎರಡನೇದಾಗಿ ಸಮಾಜದಲ್ಲಿ ಬಾಳಲು ಸಾಧ್ಯವಿಲ್ಲ. ಈ ಎಲ್ಲ ಅವಮಾನಗಳು ಸಹಿಸಿ ಯೇಸುವಿಗೆ ಜನ್ಮ ಕೊಡುತ್ತಾರೆ. ಇವರು ಎಷ್ಟೊಂದು ಭಾಗ್ಯವಂತರು ಅಲ್ಲವೇ? ಅಂದರೆ ಇವರಿಗೆ ದೇವರ ದಯೆ ದೊರಕಿದರಿಂದಲೇ ಈ ಎಲ್ಲ ಕಾರ್ಯ ಮಾಡಲು ಸಾಧ್ಯವಾಯಿತು. ಇನ್ನೊಂದು ವಿಷಯ, ಒಂದು ಕನ್ಯೆಯನ್ನು ಆರಿಸಿಕೊಳ್ಳಬೇಕಾದರೆ ಅವಳ ಸ್ವಭಾವ, ವರ್ತನೆ, ನಡವಳಿಕೆ, ತಾಳ್ಮೆ ಎಲ್ಲವನ್ನು ನೋಡಿಕೊಂಡೇ ದೇವರು ಅವಳಿಗೆ ದಯೆ ಕೊಡಲು ಸಾಧ್ಯ. ಈ ಎಲ್ಲ ಗುಣಗಳು ಮೇರಿಯ ಬಳಿಯಲ್ಲಿ ಇತ್ತು. ಹಾಗಾಗಿ ದೇವರಿಂದ ಅವರಿಗೆ ದೇವರ ದಯೆ ದೊರಕಿತು. ಪರಿಶುದ್ಧರಾಗಿ ಜೀವಿಸಿದರು ಮತ್ತು ಎಲ್ಲ ಮನುಷ್ಯರ ಮುಂದೆ ಕೂಡ ದೀನಭಾವದ ನಡತೆಯೇ ಅವರಲ್ಲಿ ಇತ್ತು. ಅವರಿಗೆ ದೇವರ ದಯೆ ದೊರಕಿತು. ಅದೇ ಪ್ರಕಾರ ಇಂದು ರಾತ್ರಿ ದೇವರ ಬಳಿ ಕೇಳೋಣ, ನಮಗೂ ಮರಿಯಳ ರೀತಿ ದೀನಭಾವ ಹಾಗೂ ಪರಿಶುದ್ಧತೆ ದಯಪಾಲಿಸಿರಿ. ಆಗಲೇ ಯೇಸು ನಮ್ಮ ಹೃದಯದಲ್ಲಿ ಜನ್ಮಿಸಲು ಸಾಧ್ಯ. ಇಲ್ಲವಾದರೆ ನಾವು ಕತ್ತಲೆಯ ಹೃದಯ ಹೊಂದಿರಬೇಕು. ಪ್ರೀತಿಯ ದೇವರ ಮಕ್ಕಳೇ, ಇಂದು ರಾತ್ರಿ ದೇವರ ಪಾದದ ಬಳಿ ನಮ್ಮನ್ನೇ ದೇವರಿಗೆ ಸಮರ್ಪಿಸಿ ಪರಿಶುದ್ಧರಾಗಿ ಜೀವಿಸಿ ಯೇಸುವನ್ನು ನಮ್ಮ ಹೃದಯದಲ್ಲಿ ಯೇಸು ನೆಲೆಸಬೇಕು. ಅಂದರೆ ಈ ದೀನಭಾವ ಅವಶ್ಯ, ಪರಿಶುದ್ಧತೆ ಅವಶ್ಯ. ಅಹಂಕಾರಿಗಳನ್ನು ದೇವರು ಇಷ್ಟಪಡುವುದಿಲ್ಲ. ದೀನಭಾವ ಹೊಂದಿದವರಿಗೆ ದೇವರು ಕರುಣೆ ತೋರುವರು. ಯಾವ ಎಮ್ಮೆಗೆ ಕೂಡ ಅವಕಾಶ ಕೊಡದೆ, ಅಹಂಗೆ ಅವಕಾಶ ಕೊಡದೆ ದೇವರ ಮುಂದೆ ತಗ್ಗಿಸಿಕೊಂಡು, ಯೇಸುವೇ, ಯೋಗ್ಯತೆ ಇಲ್ಲದ ನನಗೆ ನೀವು ಈ ಒಂದು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಎಂದು ಹೇಳಿ ತಗ್ಗಿಸಿಕೊಂಡು ನಡೆದರೆ ದೇವರ ಕೃಪೆ ಯಾವಾಗಲೂ ಮತ್ತು ಇಂದು ರಾತ್ರಿ ನಿಮ್ಮೊಂದಿಗೆ ಇರುತ್ತದೆ. ಯೇಸು ದೇವರು ನಮ್ಮೊಂದಿಗೆ ನಮ್ಮೊಳಗೆ ವಾಸ ಮಾಡುವುದೇ ದೊಡ್ಡ ಭಾಗ್ಯ.
ಇಂದು ರಾತ್ರಿ ಮಲಗುವಾಗ ಯಾವ ಭಯಕ್ಕೂ ಕಳವಳಕ್ಕೂ ಆಸ್ಪದ ಸಿಗುವುದಿಲ್ಲ. ಇದುವೇ ಸಂತೋಷ. ದೇವರೇ, ಅಂದು ಕನ್ಯಾ ಮರಿಯಳನ್ನು ಆರಿಸಿಕೊಂಡು ಇಂದು ರಾತ್ರಿ ನನ್ನನ್ನು ಒಪ್ಪಿಸಿ ತಗ್ಗಿಸಿಕೊಳ್ಳುತ್ತೇನೆ. ನನ್ನೊಳಗೆ ವಾಸ ಮಾಡಿರಿ, ನನ್ನ ಮೂಲಕವಾಗಿ ಮಹಿಮೆಗೊಳ್ಳಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ. ಆಮೇನ್ ತಂದೆಯೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್.